ನೋಡಿದ್ರು ಎಲೆಕ್ಷನ್ ಅದೇ ಭರಾಟೆ, ಯಾರ ಬಾಯಲ್ಲಿ ಕೇಳಿದ್ರು ಕೂಡ ಎಲೆಕ್ಷನ್ ಅದೇ ಜಪ ನೋಡಿ. ಊರಿಗೂರೇ ಅಲ್ಲ, ದೇಶಕ್ಕೆ ದೇಶನೇ ಎಲೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಮ್ ಚೆಕ್ಮೇಟ್ DK ಮಾತ್ರ ಬೇರೆಯೇ ಯೋಚನೆ. ಎಲ್ಲರದ್ದು ಒಂದು ದಾರಿ ಆದ್ರೆ ನಮ್ DK ಸಾಹೇಬ್ರದ್ದು ಬೇರೆಯದ್ದೇ ದಾರಿ. ಎಲ್ಲರೂ ನಾಳೆ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಮ್ ಟ್ರಬಲ್ ಶೂಟರ್ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ವರ್ಷದ ನಂತರದನ್ನ ಯೋಚನೆ ಮಾಡ್ತಿದ್ದಾರೆ. ಹಾಗೆ ಯೋಚಿಸ್ತಾ ಯೋಚಿಸ್ತಾ ಸಿಎಂ ಪದವಿ ಮೇಲೆ ಕಣ್ಣಿಟ್ಬಿಟ್ಟವ್ರೆ. ಇದೇನಪ್ಪ MP ಎಲೆಕ್ಷನ್ ಟೈಮ್ ನಲ್ಲಿ DK ಯಾಕೆ ಸಿಎಂ ಕುರ್ಚಿ ಬಗ್ಗೆ ಯೋಚಿಸ್ತಾವ್ರೆ ಅಂತ ಕೇಳ್ತಿದ್ದೀರಾ? ಕೇಳೋಕೆಲ್ಲ ಹೋಗ್ಬಿಡಿ, ಜಸ್ಟ್ ನೋಡ್ಕೊ ಬಂದ್ಬಿಡಿ. ಏನು ಎಲೆಕ್ಷನ್ ಟೈಮ್ ಅಲ್ಲೇ ಸಿಎಂ ಪದವಿ ಮೇಲೆ ಕಣ್ಣಿಟ್ರ DK? ನಾವು ಜೋಡಿತ್ತು ಅಂತೇಳಿ ಕುಮಾರಣ್ಣನ ಕುರ್ಚಿ ಮೇಲೆ ಕಣ್ ಹಾಕಿದ್ರ DK? ಕುಮಾರಣ್ಣನ ಮಗನ ಗೆಲ್ಲಿಸೋ ಪಣ ತೊಟ್ಟ DKಯ ಅಸಲಿ ಖೇಲ್ ಏನು? ಇಟ್ಟ ಗುರಿ ಮುಟ್ಟಿ ಸಿಎಂ ಸಿಂಹಾಸನ ಕಬ್ಜಾ ಮಾಡ್ತಾರೇನು? ಹೀಗೆ ದೇಶವೇ ಸದ್ಯ ಎಲೆಕ್ಷನ್ ಹಬ್ಬದಲ್ಲಿ ಬ್ಯುಸಿ ಆಗಿದೆ. ಕೆಲವರು ಟಿಕೆಟ್ಗಾಗಿ ಪರದಾಡ್ತಾ ಇದ್ರೆ ಟಿಕೆಟ್ ಸಿಕ್ಕೋರು ಆಗಲೇ ಪ್ರಚಾರದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇನ್ನು ಟಿಕೆಟ್ ಮಿಸ್ ಆದವರು ಬೇರೆಯದ್ದೇ ಲೆಕ್ಕಾಚಾರ ಹಾಕ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಜನ ಎಲೆಕ್ಷನ್ ಹಬ್ಬದಲ್ಲಿ ಸಿಕ್ಕಿದ್ದು ಸೀರುಂಡೆ ಮಾಡ್ತಿದ್ದಾರೆ. ಇನ್ನು ಕೆಲವರಂತೂ ಟಿಕೆಟ್ ಸಿಕ್ಕಿದ್ದಾಗಿದೆ, ಕಣಕ್ಕೆ ಇಳಿದಿದ್ದು ಆಗಿದೆ. ಸಿಕ್ಕಾಪಟ್ಟೆ ಪ್ರಚಾರನೂ ನಡೀತಾ ಇದೆ. ಆದ್ರೆ ಜನ ಕೊನೆಗೆ ಕೈ ಹಿಡಿದು ಸನ್ಮಾನ ಮಾಡ್ತಾರಾ ಅಥವಾ ಅವಮಾನ ಮಾಡ್ತಾರಾ ಅನ್ನೋ ಗೊಂದಲದಲ್ಲಿದ್ದಾರೆ. ಹೀಗೆ ಒಬ್ಬೊಬ್ಬರದು ಒಂದೊಂದು ಚಿಂತೆ. ಆದ್ರೆ ನಮ್ DK ಸಾಹೇಬ್ರದು ಮಾತ್ರ ಬೇರೆಯದ್ದೇ ಚಿಂತೆ. ಅಯ್ಯೋ ಬಿಡಿ ಸ್ವಾಮಿ, ಅವ್ರಿಗೇನು ಹಾಲಿ ಮಿನಿಸ್ಟರ್, ತಮ್ಮನ್ನ ಗೆಲ್ಸೋದೇನು ಅವರಿಗೆ ರಿಸ್ಕ್ ಅಲ್ಲ. ಇನ್ನು IT ರೇಡು ಎನ್ಕ್ವೈರಿ ಯೋಚನೆನಾ? ಚಾನ್ಸೇ ಇಲ್ಲ ಬಿಡಿ. ಬೇಕಿದ್ರೆ IT ರೇಡ್ ನಲ್ಲಿ ತಗಲಾಕೊಂಡವರಿಗೆ ಅವರೇ ಟ್ರೈನಿಂಗ್ ಕೊಟ್ಬಿಡ್ತಾರೆ. ಅವರಷ್ಟು ಪಳಗಿದಂತಹ ರಾಜಕಾರಣಿ ಮತ್ತೊಬ್ರಿಲ್ಲ ಬಿಡಿ. ಅವ್ರದ್ದೇನ್ ಚಿಂತೆ ಇರುತ್ತೆ ಅಂತ ನೀವೇನಾದ್ರೂ ಅಂದ್ಕೊಂಡ್ರೆ ಅಲ್ಲೇ ನೀವ್ ಎಡ್ಬೋದು ನೋಡಿ. ಸದ್ಯ ಎಲ್ರು MP ಆಗೋ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಮ್ DK ಸಾಹೇಬ್ರು ಮಾತ್ರ CM ಆಗೋ ಬಗ್ಗೆ ಯೋಚನೆ ಮಾಡ್ತಾವ್ರೆ ಸ್ವಾಮಿ. ಸೈಲೆಂಟ್ ಆಗಿ HDK ಕುರ್ಚಿ ಮೇಲೆ ಕಣ್ಣಿಟ್ರ? ಇದಕ್ಕಾಗಿ ನಿಖಿಲ್ನ ಗೆಲ್ಲಿಸೋ ಪಣ ತೊಟ್ರ? ಸಾಮಾನ್ಯವಾಗಿ DK ಸಾಹೇಬ್ರು ಏನೇ ಮಾತಾಡಿದ್ರು ಕೂಡ 100 ಸಲ ಯೋಚನೆ ಮಾಡಿ ಮಾತನಾಡೋರು. ಅವರ ಬಾಯಿಂದ ಒಂದು ಮಾತು ಹೊರ ಬಂದ್ರೆ ಅದು ಪಕ್ಕಾ ಪೊಲಿಟಿಕಲ್ ಡೈಲಾಗ್ ಇರುತ್ತೆ. ಯಾವ ಫಿಲಂ ಹೀರೋ ಡೈಲಾಗು ಏನ್ ಕಡಿಮೆ ಇರಲ್ಲ ನೋಡಿ. ಆದ್ರೆ ಅದ್ಯಾಕೋ ಏನೋ ಮೊನ್ನೆ ಮಂಡ್ಯದಲ್ಲಿ ನಿಖಿಲ್ ಪರ ಪ್ರಚಾರದಲ್ಲಿ ಮಾತ್ರ DKಶಿ ಎಡವಿದ್ರು. ಅವರದ್ದಂತಹ ಡೈಲಾಗ್ ಎಂಥವರಿಗೂ ಏನೋ DK ಬಾಯಲ್ಲಿ ಇಂಥ ಮಾತು ಅಂತ ಅನುಮಾನವನ್ನ ಹುಟ್ಟಾಕಿತ್ತು. ಅಂತದ್ ಏನ್ ಹೇಳಿದ್ರು ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿ ಕೇಳಿ. ಅಂಬರೀಶ್ ಅವರ ಆತ್ಮಶಾಂತಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಿಖಿಲ್ ಗೌಡ್ರಿಗೆ ನೀವೆಲ್ಲ ಆಶೀರ್ವಾದನ ಮಾಡಬೇಕು. ಅಂಬರೀಶ್ ಅವರ ಆತ್ಮಶಾಂತಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಿಖಿಲ್ ಗೌಡ್ರಿಗೆ ನೀವೆಲ್ಲ ಆಶೀರ್ವಾದನ ಮಾಡಬೇಕು. ಎಲ್ಲಿಯ ನಿಖಿಲ್, ಎಲ್ಲಿಯ ಲಿಂಕು? ಸಾಧ್ಯವಾದ್ರೂ ಇದ್ಯಾ? ಇತ್ತ ಅಂಬಿ ಪತ್ನಿಯನ್ನ ಕಣದಲ್ಲಿ ಜರ್ಕೊಂಡು ಅತ್ತ ನಿಖಿಲ್ನ ಹೊಗಳ್ಕೊಂಡಿದ್ರೆ ನಿಜಕ್ಕೂ ಅಂಬಿ ಆತ್ಮಕ್ಕೆ ಶಾಂತಿ ಆದ್ರೂ ಸಿಗುತ್ತಾ? ಹೋಗ್ಲಿ ಬಿಡಿ, ಇದೆಲ್ಲ ಇಲ್ಲಿಗೆ ಬಿಟ್ಟು ಹಾಕೋಣ. ಆದ್ರೆ ಇಂಥ ಅರ್ಥ ಇಲ್ಲದ DK ಡೈಲಾಗ್ ಮಾತ್ರ ಒಂದನ್ನಂತೂ ಸ್ಪಷ್ಟಪಡಿಸ್ತು. ಅದು ನಿಖಿಲ್ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿರೋದು. ಅವತ್ತು ಬಳ್ಳಾರಿಯಲ್ಲಿ ರಾಮುಲುನ ಸದೆಬಡಿದು ಉಗ್ರಪ್ಪನ ಗೆಲ್ಲಿಸಿದಂತೆ ಇಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾನ ಸೈಡ್ಗೆ ತಳ್ಳಿ ನಿಖಿಲ್ನ ಗೆಲ್ಲಿಸ್ತಾರೆ ಅಂತ CM ನಂಬಿದ್ರು. ಅದೇ ಕಾರಣಕ್ಕೆ ನಾವಿಬ್ರು ನಿಜವಾದ ಜೋಡೆತ್ತುಗಳು ಅಂತಾನು ಘೋಷಿಸಿಯೇ ಬಿಟ್ರು. ಆದ್ರೆ ಇದೆಲ್ಲದರ ಹಿಂದೆ ಮಾತ್ರ DKಯದ್ದು ಬೇರೆಯದ್ದೇ ಲಾಜಿಕ್ ಇದೆ. HDK ಪಕ್ಕದಲ್ಲೇ ಇದ್ದು DK ಹಾಕಿರೋದೆಂಥ ಟಾರ್ಗೆಟ್? MP ಎಲೆಕ್ಷನ್ ವೇಳೆ DK ತಲೆಯಲ್ಲಿರೋದು ಅದೆಂಥ ಸ್ಕೆಚ್? ಅಬ್ಬಾ, ಏನ್ ರೀಲ್ ಬಿಡ್ತಾರಪ್ಪ ಅಂತ ನಮ್ಮನ್ನ ಬೈಕೋಬೇಡಿ ಸ್ವಾಮಿ. ನಿಜ ಹೇಳ್ತಿದ್ದೀವಿ. ಈ ಎಲೆಕ್ಷನ್ ಅಲ್ಲಿ ಎಲ್ರಿಗೂ MP ಆಗೋದೇ ಟಾರ್ಗೆಟ್ ಆದ್ರೆ CMಗೆ ಮಗನನ್ನ MP ಮಾಡೋದೇ ಟಾರ್ಗೆಟ್. ಆದ್ರೆ DKದು ಮಾತ್ರ ಬೇರೆಯದ್ದೇ ಟಾರ್ಗೆಟ್. ಆ ಟಾರ್ಗೆಟ್ ರೀಚ್ ಆಗೋಕೆ ಅಂತಾನೆ ನಿನ್ನೆ ಬಳ್ಳಾರಿಯಲ್ಲಿ ಉಗ್ರಪ್ಪನ ನಾಮಪತ್ರ ಸಲ್ಲಿಕೆಗೆ ಜೊತೆಯಾದ DK ಮಾಡಿದ್ದೇನ್ ಗೊತ್ತಾ? ಒಮ್ಮೆ ನೀವೇ ನೋಡ್ಬಿಡಿ. ಅವರೆಲ್ಲ ನಂಗೆ ಟಾರ್ಗೆಟ್, ನನ್ನ ಟಾರ್ಗೆಟು ಬೇರೆ. ಅವರೆಲ್ಲ ನಂಗೆ ಟಾರ್ಗೆಟ್, ನನ್ನ ಟಾರ್ಗೆಟು ಬೇರೆ.
ನಿನ್ನೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಗ್ರಪ್ಪ ನಾಮಪತ್ರ ಸಲ್ಲಿಕೆಯ ನಂತರ ಡಿಕೆಶಿ ಮಾಡಿದ್ದೇನ್ ಗೊತ್ತಾ? ಪವಾಡ ಪುರುಷ ಯರಿತಾತನ ದೇವಾಲಯದಲ್ಲಿ ತೊಟ್ಟಿಲ್ ತೂಗಿದ್ದಾರೆ. ಈ ದೇವಾಲಯದ ವಿಶೇಷ ಏನಪ್ಪಾ ಅಂದ್ರೆ, ಇಷ್ಟಾರ್ಥ ಸಿದ್ಧಿಗಾಗಿ ತೊಟ್ಟಿಲನ್ನ ತೂಗಿದ್ರೆ ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಅನ್ನೋ ಪ್ರತೀತಿ ಕೂಡ ಇದೆ. ಹಾಗಂತ ಇಷ್ಟಕ್ಕೆಲ್ಲ ನಾವು ಡಿಕೆಶಿ ಕುಮಾರಣ್ಣನ ಕುರ್ಚಿ ಮೇಲೆ ಕಣ್ಣಿಟ್ಟವ್ರೆ ಅಂತ ಹೇಳ್ತಾ ಇಲ್ಲ. ತೊಟ್ಟಿಲು ತೂಗಿ ಪ್ರಸಾದವನ್ನ ಸ್ವೀಕರಿಸಿ ಹೊರ ಬಂದವರು ಹೇಳಿದಂತಹ ಆ ಒಂದು ಮಾತು ಸಾಕಷ್ಟು ಅನುಮಾನವನ್ನ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಡಿಕೆಶಿ ಹೇಳಿದಂತಹ ಮಾತಾದ್ರೂ ಏನು ಅಂತೀರಾ? ಕೇಳಿ ನೀವೇ. ಅವರೆಲ್ಲ ನಂಗೆ ಟಾರ್ಗೆಟ್, ನನ್ನ ಟಾರ್ಗೆಟ್ ಬೇರೆ. ಅವರೆಲ್ಲ ನಂಗೆ ಟಾರ್ಗೆಟ್, ನನ್ನ ಟಾರ್ಗೆಟ್ ಬೇರೆ. ಸದ್ಯ ನೋಡಿದ್ರೆ ಎಂಪಿ ಎಲೆಕ್ಷನ್ ನಡೀತಿದೆ. ಡಿಕೆಶಿ ಅಂತೂ ಸದ್ಯ ಕಣದಲ್ಲಿಲ್ಲ. ಐಟಿ ರೇಡ್ ವಿಚಾರವಾಗಿ ಆಗಿದ್ರೆ ಅದಕ್ಕೆ ಟಾರ್ಗೆಟ್ ಅನ್ನೋ ಪದ ಬಳಕೆ ಅಗತ್ಯನೂ ಇರಲಿಲ್ಲ. ಹಾಗಾದ್ರೆ ಡಿಕೆಶಿಯ ಟಾರ್ಗೆಟ್ ಆದ್ರೂ ಏನು? ಸಿಎಂ ಆಗೋದಾ? ಸಿಎಂ ಆಗೋದೇ ಟಾರ್ಗೆಟ್ ಆದ್ರೆ ಎಂಪಿ ಎಲೆಕ್ಷನ್ ಹೊತ್ತಲ್ಲಿ ಆ ಟಾರ್ಗೆಟ್ ನೆನಪಾಗಿದ್ಯಾಕೆ ಡಿಕೆಶಿಗೆ? ನಿಮ್ಗೆ ಗೊತ್ತಾ, ಕಳೆದ ಬಳ್ಳಾರಿ ಬೈ ಎಲೆಕ್ಷನ್ ವೇಳೆಯೂ ಇಲ್ಲಿಗೆ ಬಂದಿದಂತಹ ಡಿಕೆಶಿ ಸಂಡೂರಿನ ಜೋಗದ ತಾತ ಬಳಿ ಹೋಗಿ ಆಶೀರ್ವಾದವನ್ನ ಪಡ್ಕೊಂಡಿದ್ರು. ಆಗ್ಲೂ ಕೂಡ ಡಿಕೆ ಸಾಹೇಬ್ರು ತಮ್ಮ ಸಿಎಂ ಭವಿಷ್ಯವನ್ನ ಕೇಳಿದ್ರು. ಈಗಲೂ ಮತ್ತದನ್ನೇ ನೆನಪಿಸ್ಕೊಂಡ್ರ? ಅದೇನಾ ಅವರ ಟಾರ್ಗೆಟ್? ಏನಿರಬಹುದು ಆ ಟಾರ್ಗೆಟ್? ಸದ್ಯ ಡಿಕೆಶಿ ಏನು ಎಂಪಿ ಎಲೆಕ್ಷನ್ಗಂತೂ ನಿಂತಿಲ್ಲ. ತಮ್ಮ ಒಬ್ಬ ರಾಷ್ಟ್ರ ರಾಜಕಾರಣದಲ್ಲಿ ನಾನೇನಿದ್ರು ರಾಜ್ಯಕ್ಕೆ ಅಂತ ಡಿಸೈಡ್ ಮಾಡಿದ್ದಾಗಿದೆ. ಇನ್ನು ಕುಟುಂಬದವರನ್ನ ಯಾರು ಕೂಡ ರಾಜಕೀಯಕ್ಕೆ ಕರೆತರೋ ಐಡಿಯಾ ಡಿಕೆಶಿಗಂತೂ ಇಲ್ಲ. ಸದ್ಯ ಈಗ ಮಿನಿಸ್ಟರ್ ಬೇರೆ ಡಿಕೆಶಿ. ಹಾಗಾದ್ರೆ ಅವರ ನೆಕ್ಸ್ಟ್ ಟಾರ್ಗೆಟ್ ಏನು? ಐಟಿ ರೇಡ್ ಆಗಿದ್ರೆ ನನ್ನ ಬೇಡಿಕೆ ಬೇರೆ ಅನ್ಬೋದಿತ್ತು. ಆದ್ರಲ್ಲಿ ಡಿಕೆಶಿ ಟಾರ್ಗೆಟ್ ಅನ್ನುವಂತಹ ಪದವನ್ನ ಬಳಸಿದ್ದಾರೆ. ಯಾವುದು ಆ ಟಾರ್ಗೆಟ್ ಅಂದ್ರೆ? ಅದು ಬೇರೆ ಯಾವುದು ಅಲ್ಲ, ಸಿಎಂ ಆಗೋದೇ ಅವರ ಟಾರ್ಗೆಟ್. ಡಿಕೆಶಿ ಒಂಥರ ಹಠಮಾರಿ ಅಂದ್ರೂ ಕೂಡ ತಪ್ಪಲ್ಲ ಬಿಡಿ. ಯಾವ ಕೆಲಸವೇ ಆಗ್ಲಿ ಹಿಡಿದ ಕೆಲಸ ಸಾಧಿಸದೆ ಬಿಡದ ಚಲದಂಕಮಲ್ಲ. ಒಂದು ಬಾರಿ ಎದ್ದೊಡ್ಡಿ ನಿಂತ್ರೆ ಸಾಕು, ಅಲ್ಲಿಗೆ ಮುಗಿಯಿತು. ಚದುರಂಗದಲ್ಲಿ ದಾಳ ಉರುಳಿಸಿದಂತೆ ತನ್ನ ರಾಜಕೀಯ ದಾಳವನ್ನ ಉರುಳಿಸಿ ಅಂದುಕೊಂಡಿದ್ದನ್ನ ಸಾಧಿಸೋ ಹಠಗಾರ. ಇದಕ್ಕೆ ಅದೆಷ್ಟೇ ಅಡ್ಡಿ ಆತಂಕ ಏನೇ ಬರ್ಲಿ ಪಕ್ಕಕ್ಕೆ ಸರಿಯೋ ಮಾತೇ ಇಲ್ಲ. ಹಾಗೆ ತಾನು ಹಾಕೊಂಡಿರೋ ಟಾರ್ಗೆಟ್ ಕೂಡ. ಡಿಕೆಶಿ ಟಾರ್ಗೆಟ್ ಜಾರತ್ತಾ ಎಚ್ಡಿಕೆ ಸಿಎಂ ಸೀಟ್. ಡಿಕೆಶಿ ಟಾರ್ಗೆಟ್ ಮುರಿಯುತ್ತಾ ಮೈತ್ರಿ ಗೌರ್ಮೆಂಟ್. ಯಾವಾಗ ಡಿಕೆಶಿ ನನ್ನ ಟಾರ್ಗೆಟೇ ಬೇರೆ ಅಂದ್ರೋ ಆಗಿಂದಲೇ ನೋಡಿ ಇಂಥ ಪ್ರಶ್ನೆಗಳೆಲ್ಲ ಹುಟ್ಟಿಕೊಳ್ಳೋಕೆ ಶುರುವಾಗಿದೆ. ಅಷ್ಟಕ್ಕೂ ಈ ಮೈತ್ರಿ ಸರ್ಕಾರ ಉದಯಕ್ಕೆ ಡಿಕೆಶಿಯೇ ಕಾರಣ. ಕುಮಾರಣ್ಣ ಸಿಎಂ ಆಗೋಕು ಈ ಡಿಕೆಶಿಯೇ ಕಾರಣ. ಹೀಗಿರುವಾಗ ಈಗ ತಾವೇ ಕುಮಾರಣ್ಣನ ಕೈಯಿಂದ ಸಿಎಂ ಪಟ್ಟ ಕಿತ್ಕೋತಾರ? ಅಥವಾ ನಿಖಿಲ್ ಗೆಲ್ಲಿಸಿಕೊಡೋದ್ರ ಹಿಂದೆ ಡಿಕೆಶಿ ಕುಮಾರಸ್ವಾಮಿ ಮುಂದೆ ಇಂಥದ್ದೊಂದು ಆಪ್ಷನ್ ಕೊಟ್ಟಿದ್ದಾರ? ಕುಮಾರಸ್ವಾಮಿ ಕೂಡ ಸಿಎಂ ಸ್ಥಾನವನ್ನ ಬಿಟ್ಟುಕೊಡೋದಾಗಿ ಮಾತು ಕೊಟ್ಟಿದ್ದಾರ? ಗೊತ್ತಿಲ್ಲ. ಆದ್ರೆ ಡಿಕೆಗೆ ಮಾತ್ರ ಭವಿಷ್ಯದಲ್ಲಿ ಸಿಎಂ ಆಗಬೇಕೆಂಬ ಕನಸು ಮತ್ತು ಗುರಿಯಂತೂ ಇದ್ದೇ ಇದೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೊಡೋ ಎಲ್ಲಾ ಚಾಲೆಂಜಿಂಗ್ ಡೀಲ್ಗಳನ್ನೆಲ್ಲ ಡಿಕೆಶಿ ಸಮರ್ಥವಾಗಿ ನಿಭಾಯಿಸ್ತಾ ಬರ್ತಿದ್ದಾರೆ. 2017ರ ಗುಜರಾತ್ ರಾಜ್ಯಸಭಾ ಚುನಾವಣೆಯಿಂದ ಹಿಡಿದು ಇವತ್ತಿನವರೆಗೂ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟ ಯಾವುದೇ ಟಾರ್ಗೆಟ್ ಇರಲಿ ಡಿಕೆಶಿ ಮಿಸ್ ಮಾಡಿದ್ದೇ ಇಲ್ಲ. ಸಮ್ಮಿಶ್ರ ಸರ್ಕಾರದ ಟಾರ್ಗೆಟ್ ಕೊಟ್ಟಾಗಲೂ ಎಡವಲಿಲ್ಲ. ಬಳ್ಳಾರಿ ಎಲೆಕ್ಷನ್ ಜವಾಬ್ದಾರಿ ಕೊಟ್ಟಾಗಲೂ ಬಗ್ಗಲಿಲ್ಲ. ರೆಡ್ಡಿಗಳ ಕೋಟೆಗೆ ಹೋಗಿ ಬಳ್ಳಾರಿಯನ್ನ ಕಿತ್ತು ಕಾಂಗ್ರೆಸ್ ಮಡಿಲಿಗೆ ಹಾಕಿಕೊಟ್ಟ ಡಿಕೆಶಿ ಮೈತ್ರಿ ಸರ್ಕಾರದ ಉಳಿವಕ್ಕೂ ಅಷ್ಟೇ ಬೆವರು ಸುರಿಸಿದ್ದಾರೆ. ಜಗ್ಗಲ್ಲ ಬಗ್ಗಲ್ಲ ಟಾರ್ಗೆಟ್ ಮಿಸ್ ಆದ್ರೆ ಡಿಕೆಶಿ ಸಹಿಸೋಲ್ಲ. ಶಿಸ್ತಿನ ಸಿಪಾಯಿ ಡಿಕೆಶಿಗೆ ಸಿಕ್ಕೇ ಬಿಡುತ್ತಾ ಸಿಎಂ ಸಿಂಹಾಸನ. ಪ್ರತಿ ಬಾರಿಯೂ ಡಿಕೆಶಿ ಬಾಯಲ್ಲಿ ಬರೋ ಒಂದೇ ಪದ ಅಂದ್ರೆ ಅದು ಪಕ್ಷದ ಶಿಸ್ತಿನ ಸಿಪಾಯಿ. ಎಂಥ ಸಂದರ್ಭದಲ್ಲೂ ಎದೆಯೊಟ್ಟಿ ನಿಲ್ಲುವ ಡಿಕೆಶಿಗೆ ಮೈಂಡಲ್ಲೊಂದು ಟಾರ್ಗೆಟ್ ಇದೆ. ಆ ಟಾರ್ಗೆಟ್ ರೀಚ್ ಆಗೋಕೆ ಯಾವ ಕೆಲಸ ಕೊಟ್ರೂ ಕೂಡ ಚಾಚು ತಪ್ಪದೆ ಅದೆಷ್ಟೇ ಕಷ್ಟ ಆದ್ರೂ ಸರಿಯೇ ಅಖಾಡಕ್ಕಿಳಿದು ಮಾಡ್ತಾರೆ. ಹಾಗ್ ನೋಡಿದ್ರೆ ಈ ಮೊದಲು ಡಿಕೆಶಿಗೂ ಎಚ್ಡಿಕೆಗೂ ಒಂಥರ ಎಣ್ಣೆ ಸೀಗೆಕಾಯಿ ಸಂಬಂಧ. ಆದ್ರೆ ಸಮ್ಮಿಶ್ರ ಸರ್ಕಾರ ರಚನೆಯಾದ ಬಳಿಕವಂತೂ ಜೋಡೆತ್ತುಗಳು ಒಂದನ್ ಬಿಟ್ಟು ಒಂದು ಇರದಂತಹ ನಂಟು. ಈ ನಂಟಿನಲ್ಲೇ ಎಚ್ಡಿಕೆ ಡಿಕೆಶಿ ಮುಂದೆ ಒಂದು ಗಂಟನಿಟ್ಟಿದ್ದಾರೆ. ಅದನ್ನ ಬಿಡಿಸಿದ್ರೆ ಮಾತ್ರ ಡಿಕೆಶಿ ತಾನಂದುಕೊಂಡ ಟಾರ್ಗೆಟ್ ರೀಚ್ ಮಾಡೋಕೆ ಸಾಧ್ಯ ಎನ್ನಲಾಗ್ತಿದೆ. ಯಾವ್ದಪ್ಪ ಆ ಗಂಟು ಅಂದ್ರೆ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸೋದು. ಇದೊಂದು ಕೆಲಸ ಆಗ್ಬಿಟ್ರೆ ಮಾತ್ರ ಕುಮಾರಸ್ವಾಮಿನೇ ಚಿನ್ನದ ತಟ್ಟೆಯಲ್ಲಿ ಅಧಿಕಾರ ಇಟ್ಟುಕೊಡ್ತಾರೆ ಅನ್ನೋ ಮಾತು ಹರಿದಾಡ್ತಿದೆ. ಇದೇ ಕಾರಣಕ್ಕೆ ಡಿಕೆಶಿ ಬಳ್ಳಾರಿಯ ಪ್ರಖ್ಯಾತ
ಪವಾಡ ಪುರುಷ ಯರಿತಾತನ ದೇವಾಲಯದಲ್ಲಿ ತೊಟ್ಟಿಲು ತೂಗಿ ಡಿಕೆ ಶಿವಕುಮಾರ ವರ ಬೇಡಿದ್ದಾರೆ ಎನ್ನಲಾಗ್ತಿದೆ. ಮಗನಿಗಾಗಿ ಎಚ್ಡಿಕೆ ಸಿಎಂ ಸ್ಥಾನ ಬಿಟ್ಟುಕೊಡ್ತಾರಾ? ಡಿಕೆಶಿಗೆ ಕೊಟ್ಟ ಮಾತಿಗೆ ಸಿಎಂ ಸ್ಥಾನದಿಂದ ಇಳಿತಾರಾ? ಇವತ್ತು ಎಚ್ಡಿಕೆ ಸಿಎಂ ಆಗಿದ್ರು, ಇನ್ನೂ ಸಿಎಂ ಸ್ಥಾನದಲ್ಲಿ ಮುಂದುವರೆದಿದ್ರು ಅದಕ್ಕೆಲ್ಲ ಡಿಕೆಶಿನೇ ಕಾರಣ. ಇದು ಎಚ್ಡಿಕೆಗೂ ಗೊತ್ತಿರೋ ವಿಷಯವೇ. ಅಷ್ಟೇ ಅಲ್ಲ, ಡಿಕೆಶಿ ಪ್ರತಿ ಬಾರಿ ಎಚ್ಡಿಕೆ ಬೆನ್ನಿಗೆ ನಿಂತು ಕಾಪಾಡ್ತಿರೋ ವಿಷಯ ಇಡೀ ಊರಿಗೆ ಗೊತ್ತಿದೆ. ಎಚ್ಡಿಕೆ ಕುರ್ಚಿ ಅಲ್ಲಾಡ್ತಿದೆ ಅಂದ್ರೆ ಸಾಕು, ಡಿಕೆಶಿ ಅಖಾಡಕ್ಕಿಳಿದು ಮೊಳೆ ಹೊಡೆದಾದ್ರೂ ಸರಿನೇ ಆ ಕುರ್ಚಿ ಕಾಲುಗಳನ್ನ ಗಟ್ಟಿ ಮಾಡಿಕೊಟ್ಟು ಮತ್ತೆ ಎಚ್ಡಿಕೆ ಬೆನ್ನಿಗೆ ನಿಲ್ತಾರೆ. ಇದು ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ. ಇದೇ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಕೆಂಗಣ್ಣಿಗೆ ಡಿಕೆಶಿ ಗುರಿಯಾಗಿರೋದು. ಈ ಪಾಲಿಟಿಕ್ಸ್ ಹೀಗ್ ನೋಡಿ, ಯಾರು ಯಾವಾಗ ಅಧಿಕಾರದಿಂದ ಕೆಳಗಿಳಿತಾರೆ, ಯಾರು ಯಾವ ಹೊತ್ತಲ್ಲಿ ಸಿಂಹಾಸನದಿಂದ ಕೆಳಗಿಳಿತಾರೆ ಅನ್ನೋದೇ ಗೊತ್ತಾಗಲ್ಲ. ಆದ್ರೆ ನೀವ್ ಅಂದುಕೊಂಡಂಗೆ ಡಿಕೆಶಿ ಏನು ದಿಢೀರ್ ಅಂತ ಸಿಎಂ ಆಗೋಲ್ಲ. ಆದ್ರೆ ಕಾಲ ಒದಗಿ ಬಂದ್ರೆ ತಡೆಯೋರ್ ಕೂಡ ಯಾರಿಲ್ಲ. ಹಾಗಾದ್ರೆ ಡಿಕೆಶಿ ಸಿಎಂ ಆಗೋದು ಯಾವಾಗ? ಈ ಸ್ಟೋರಿಯ ಕ್ಲೈಮ್ಯಾಕ್ಸ್ ಎಲ್ಲಿದೆ ನೋಡಿ. ಡಿಕೆಶಿ ಟಾರ್ಗೆಟ್ ಪಕ್ಕ. ಇನ್ನೂ ಟೈಮ್ ಇದೆ ರೀಚ್ ಆಗೋಕ. ಎಸ್, ಡಿಕೆಶಿಯದ್ದು ಅದೊಂದು ಅಭಿಲಾಷೆ ಇದ್ದೇ ಇದೆ. ಕಾಂಗ್ರೆಸ್ ಪಕ್ಷ ಕಷ್ಟಕ್ಕೆ ಸಿಲುಕಿದಾಗಲೆಲ್ಲ ಡಿಕೆಶಿ ಎದೆಯೊಡ್ಡಿದ್ದಾರೆ, ನಡು ಬಗ್ಗಿಸಿದ್ದಾರೆ. ಆದ್ರೀಗ ಡಿಕೆಶಿ ಬೆನ್ನುಬಾಗೋಕೆ ಕಾರಣವೇ ಆ ಟಾರ್ಗೆಟ್. ಮುಂದೊಂದು ದಿನ ತಾನು ಈ ರಾಜ್ಯದ ಸಿಎಂ ಆಗಲಿಕ್ಕೆ ಅಂತಾನೆ ಎಲ್ಲವನ್ನೂ ಸಹಿಸಿಕೊಂಡು ಬಂದಿದ್ದಾರೆ. ಆದ್ರೆ ಸಿಎಂ ಆಗೋ ದಿನ ಹತ್ತಿರ ಬಂದಾಗ ಯಾರೊಬ್ಬರೂ ಅದಕ್ಕೆ ಅಡ್ಡಿಯಾಗಬಾರ್ದಲ್ವಾ? ಆ ಕಾರಣಕ್ಕೆ ಕೇವಲ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರವಲ್ಲ, ಗೌಡ್ರ ಕೃಪಾ ಕಟಾಕ್ಷವನ್ನು ಈಗಿಂದಲೇ ಜತನದಿಂದ ಕಾಪಾಡಿಕೊಂಡು ಬರ್ತಿದ್ದಾರೆ. ಅದರಲ್ಲೂ ಒಕ್ಕಲಿಗರ ನಾಯಕ ದೇವೇಗೌಡರ ಆಶೀರ್ವಾದ ಹೊಂದಿದ್ರೆ ನಾಳೆ ಅಂದ್ರೆ ಮುಂದೊಂದು ದಿನ ಎಂದಾದ್ರೂ ಡಿಕೆಶಿ ಸಿಎಂ ಆಗೋ ಎಲ್ಲಾ ದಾರಿಗಳು ಸಲೀಸಾಗಿದೆ. ಸದ್ಯ ಒಕ್ಕಲಿಗರಲ್ಲಿ ಕುಮಾರಸ್ವಾಮಿ ನಂತರ ಜಾಗ ತುಂಬೋ ತಾಕತ್ತು ಇರೋದೇ ಡಿಕೆಶಿಗೆ. ಡಿಕೆಶಿ ಕೂಡ ಸಿಎಂ ಆಗೋ ಎಲ್ಲಾ ಲಕ್ಷಣಗಳನ್ನು ಮೈಗೂಡಿಸಿಕೊಂಡು ಬಂದಿದ್ದಾರೆ. ಕಳೆದ ಬಾರಿಯೇ ಸಿಎಂ ಸ್ಥಾನ ಸಿಗಬೇಕಿತ್ತು ಅನ್ನೋದು ಹಲವರ ಮಾತು. ಆದ್ರೆ ಹೈಕಮಾಂಡೇ ಇದೊಂದು ಬಾರಿ ಸೈಡ್ಗೆ ನಿಲ್ಲುವ, ಆದ್ರೆ ಮುಂದೊಂದು ದಿನ ಮಾತ್ರ ನೀನು ಕೇಳಿದ್ದು ಸಿಕ್ಕೇ ಸಿಗುತ್ತೆ ಅಂದಿತ್ತು. ಅಲ್ಲದೆ ಐಟಿ ರೈಡ್ ಆದಾಗಲೂ ಎದೆಗುಂದದೆ ಪಕ್ಷವನ್ನ ಕಾಪಾಡಿಕೊಂಡು ಬಂದಿದ್ದಕ್ಕೂ ಕೈ ಹೈಕಮಾಂಡ್ ಅಭಯ ನೀಡಿತ್ತು. ಕೆಲವೊಮ್ಮೆ ಹೈಕಮಾಂಡ್ ಒಪ್ಪಿದ್ರು ಹಿತ ಶತ್ರುಗಳ ಪಿತೂರಿ ಮಾಡಿ ಅಧಿಕಾರ ತಪ್ಪಿಸೋದುಂಟು. ಅದಕ್ಕೆ ಖರ್ಗೆನೆ ಸಾಕ್ಷಿ. ಹಾಗಾಗಿ ಅಂಥ ಒಂದು ಸಂದರ್ಭ ಬಂದ್ರೂ ಜೆಡಿಎಸ್ನಲ್ಲಿ ಗೌಡ್ರ ಕುಟುಂಬದ ಆಶೀರ್ವಾದ ಇರಲಿ ಅನ್ನೋ ಕಾರಣಕ್ಕೆ ಇವತ್ತು ಎಚ್ಡಿಕೆ ಬೆನ್ನಿಗೆ ನಿಂತು ಸರ್ಕಾರವನ್ನ ಕಾಪಾಡುತ್ತಾ ಬಂದಿದ್ದಾರೆ. ನಾಳೆ ಡಿಕೆಶಿನೇ ಸಿಎಂ ಸ್ಥಾನದಲ್ಲಿದ್ರು ಆಗ ಎಚ್ಡಿಕೆ ಬೆನ್ನಿಗೆ ನಿಲ್ಲೋದು ಪಕ್ಕಾನಂತೆ. ಒಂದ್ ವೇಳೆ ಎಚ್ಡಿಕೆ ಇಲ್ಲದೆ ಹೋದ್ರೂ ಮಗ ನಿಖಿಲ್ ಆ ಋಣ ತೀರಿಸ್ತಾರೆ ಅನ್ನೋ ಮಾತಿದೆ. ಇದೆಲ್ಲ ಲೆಕ್ಕಾಚಾರ ಹಾಕೊಂಡೆ ಡಿಕೆಶಿ ಹಗಲು ರಾತ್ರಿ ಮೈತ್ರಿ ಸರ್ಕಾರವನ್ನ ಜೊತೆಗೆ ಎಚ್ಡಿಕೆಯನ್ನ ಕಾಯ್ತಿದ್ದಾರಂತೆ. ಮಂಡ್ಯದಲ್ಲಿ ಅತೃಪ್ತರಿಗೆ ಹಾಕಿಸ್ತಾರಾ ಲಗಾಮು? ಸುಮಕ್ಕನ ಹಿಂದಿರೋರ ಬಾಲ ಕಟ್ ಮಾಡಿಸ್ತಾರಾ ಡಿಕೆ ಸಾಹೇಬ್ರು? ಈಗಾಗಲೇ ಡಿಕೆಶಿ ಸುಮಕ್ಕನ ಬೆನ್ನಿಂದ ನಿಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಉಚ್ಚಾಟನೆ ಮಾಡಿಸಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಅಲ್ಲದೆ ಕೈ ಹೈಕಮಾಂಡ್ ಕಿವಿಯೂದಿ ವರಿಷ್ಠರಿಂದ ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕಿಸಿದ್ದಾರೆ. ಇನ್ನು ಸಿದ್ದು ಕೂಡ ಹೈಕಮಾಂಡ್ ಮಾತಿಗೆ ಇಲ್ಲ ಅನ್ನಲಾಗದೆ ಮಂಡ್ಯದ ಚೆಲುವರಾಯಸ್ವಾಮಿ ನರೇಂದ್ರ ಸ್ವಾಮಿ ಬಳಿ ಸಿದ್ದು ಮಾತುಕತೆ ನಡೆಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಸುಮಕ್ಕನ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಬಾವುಟಗಳನ್ನ ಹಾರಿಸದಿರಲು ಜಿಲ್ಲಾಧ್ಯಕ್ಷರಿಂದ ತಾಕೀತು ಮಾಡಿಸಿದ್ದಾರಂತೆ. ಈಗಾಗಲೇ ಈ ಬಗ್ಗೆ ಚುನಾವಣಾ ಆಯೋಗಕ್ಕೂ ದೂರು ಕೊಡಿಸಿದ್ದಾರೆ. ಒಟ್ನಲ್ಲಿ ಡಿಕೆಶಿ ತಮ್ಮ ಟಾರ್ಗೆಟ್ ರೀಚ್ ಆಗಲು ನೇರವಾಗಿ ಮಂಡ್ಯ ಅಖಾಡಕ್ಕೆ ಇಳಿಯಲಾಗ್ತಿದ್ರು ಇಂಡೈರೆಕ್ಟ್ ಆಗಿ ತಮ್ಮದೇ ದಾಳಗಳ ಮೂಲಕ ನಿಖಿಲ್ ಗೆಲುವಿಗೆ ಹೇಗೆಲ್ಲ ದಾರಿ ಮಾಡಿಕೊಡ್ಬೇಕು ಹಾಗೆ ಮಾಡ್ತಿದ್ದಾರೆ. ಇನ್ನು ಕಡೆ ದಿನಗಳಲ್ಲಿ ನಿಖಿಲ್ ಜಯಭೇರಿಗಾಗಿ ಡಿಕೆಶಿ ಇನ್ನು ಯಾವ್ಯಾವ ದಾಳ ಉರುಳಿಸ್ತಾರೋ ಅದು ಗೊತ್ತಿಲ್ಲ. ಯಾಕಂದ್ರೆ ಅಂತ ಜಿದ್ದಾಜಿದ್ದಿ ಕ್ಷೇತ್ರವಾಗಿದ್ದ ಬಳ್ಳಾರಿಯಲ್ಲೇ ಉಗ್ರಪ್ಪರನ್ನ ಬಹುಮತದಿಂದ ಗೆಲ್ಲಿಸಿಕೊಂಡು ಬಂದಿದ್ದ ಡಿಕೆಶಿ ಇನ್ನು ತಮ್ಮ ಟಾರ್ಗೆಟ್ಗಾಗಿ ನಿಖಿಲ್ ಅದೆಷ್ಟು ಲೀಡ್ ನಲ್ಲಿ ಗೆಲ್ಲಿಸ್ತಾರೋ ಅಂತ ಎಲ್ರೂ ಕಾದು ನೋಡೋ ಹಾಗಾಗಿದೆ. ನೋಡಿದ್ರಲ್ಲ ಡಿಕೆಶಿ ಹೆಂಗೆ ಎಚ್ಡಿಕೆ ಪಕ್ಕದಲ್ಲಿ ಇದ್ಕೊಂಡೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ. ಈ ಅಧಿಕಾರವೇ ಹಾಗೆ, ಒಮ್ಮೆ ಮನುಷ್ಯನಿಗೆ ರುಚಿ ಹತ್ತಿದ್ರೆ ಸಾಕು, ಅದಕ್ಕಾಗಿ ಏನು ಬೇಕಾದ್ರೂ ಮಾಡಬಲ್ಲರು. ಹಾಗೆ ಡಿಕೆಶಿ ಕೂಡ ಜೀವನದಲ್ಲಿ ಒಂದು ಬಾರಿಯಾದ್ರೂ ಸಿಎಂ ಹುದ್ದೆ ಹೇರೋ ಹಠದಲ್ಲಿದ್ದು ಅದನ್ನ ಸಾಧಿಸ್ಲಿಕ್ಕೆ ಎಲ್ಲಾ ರೀತಿಯ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.